ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಪಿಕ್ಚರ್ ಬೈದೆ, ಉತ್ತರ ಕನ್ನಡದ ಬೈದೆ. ಮಲೆನಾಡದ ಸಂಪ್ರದಾಯ, ಆಚಾರ ವಿಚಾರ, ಅಲ್ಲಿಯ ಸೊಬಗು ಎಲ್ಲ ಸನ್ನಿವೇಶಗಳು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ರಾಜ್ಗುರು ನಿರ್ದೇಶಕರು ಒಂದು ಒಳ್ಳೆ ಪ್ರತಿಭೆ ಇದೆ ಅವರಲ್ಲಿ. ಆಮೇಲೆ ಇವರು ಹೀರೋ ಗೌರಿಶಂಕರ್ ಅವರು ಪಿಕ್ಚರಲ್ಲಿ ಉಪೇಂದ್ರ ಮಾಡಿದ್ರಲ್ಲ, ಆ ಥರ ಒಂದು ಆ್ಯಕ್ಟಿಂಗ್ ತೋರಿಸಿದ್ದಾರೆ. ಒಳ್ಳೆ ವರ್ಚಸ್ಸಿದೆ, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಡೈರೆಕ್ಟ್ರು ಅಷ್ಟೇ ಒಳ್ಳೆ ವರ್ಚಸ್ಸಿದೆ. ಪಿಕ್ಚರ್ ಚೆನ್ನಾಗಿದೆ, ಟೋಟಲಿ ನೋಡ್ಬೋದು. ಮಲೆನಾಡಿನ ಆಚಾರ ವಿಚಾರಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿದ್ದಾರೆ. ನೋಡೋ ಅಂತ ಒಳ್ಳೆ ಪ್ರಕೃತಿ ಇದೆ, ಒಳ್ಳೆ ಸೀನರಿ ಇದೆ, ಒಳ್ಳೆ ಫೋಟೋಗ್ರಫಿ ನೋಡ್ಬೋದು. ಫಿಲಮ್ ಚೆನ್ನಾಗಿದೆ, ಒಳ್ಳೆ ಫಿಲಮ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫು ನಾರ್ಮಲ್ ಆಗಿದ್ದು, ಸೆಕೆಂಡ್ ಹಾಫ್ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿನ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಚೆನ್ನಾಗಿ ಹೇಳಿದ್ದಾರೆ, ಕ್ರೈಮ್ ಥ್ರಿಲ್ಲರಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಸಿನಿಮಾ ಗೆದ್ದೇ ಖಂಡಿತ ತುಂಬ ಚೆನ್ನಾಗಿದೆ ಫಿಲಮ್. ಸಿನಿಮಾ ಎಕ್ಸ್ಟ್ರಾಡಿನರಿ, ಕೆರೆಬೇಟೆ ಸಖತ್ತಾಗಿದೆ. ಇವತ್ತಿನ ಜನ್ರೇಷನ್ಗೆ ಏನು ಬೇಕೋ ನೀಟಾಗಿ ಮಾಡಿ ಗುಣಪಡಿಸಿದ್ದಾರೆ ರಾಜ್ಗುರು ಸರ್. ದಯವಿಟ್ಟು ನಮ್ಮ ಆಡಿಯನ್ಸ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಇಂಥ ಸಿನಿಮಾನ ಗೆಲ್ಲಿಸಿ ಸರ್, ದಯವಿಟ್ಟು ರಿಕ್ವೆಸ್ಟ್. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಒಂದ್ಸಲಿ. ಅದ್ಭುತವಾದ ಕಥೆ ಸರ್. ತುಂಬ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ, ಒಂದು ಕಡೆ ಭಾವುಕ ಆಗ್ತಾ ಇದೆ. ಸಾಕಷ್ಟು ಎಮೋಷನ್ ಆದಂಗೆ ಕಾಣಿಸ್ತಾ ಇದೆ. ಖಂಡಿತವಲ್ಲ ಸರ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಂಥವ್ರು ಕೂಡ ಭಾವುಕರಾಗಲೇಬೇಕು. ನಮ್ಮ ಸಾರಿ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನನಗೆ ಎಮೋಷನ್ ಆಗಿದೆ ಸರ್. ಗೌರಿಶಂಕರ್ ಅವರು ಅದ್ಭುತವಾದ ನಟನೆ ಮಾಡಿದ್ದಾರೆ, ಮತ್ತು ಒಳ್ಳೆ ಕತೆ. ಈ ಥರದ ಒಂದು ಕತೆಗಳು ಕನ್ನಡದಲ್ಲಿ ಅತಿ ಹೆಚ್ಚಿನದಾಗಿ ಬರಬೇಕು. ಸೊ ಅದನ್ನು ಪ್ರೂವ್ ಮಾಡಿದ್ದಾರೆ ನಮ್ಮ ಗೌರಿಶಂಕರ್ ಅವರು. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಅದ್ಭುತವಾದ ಕತೆ. ನಮ್ಮ ರಾಜ್ಗುರು ಸರ್ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇನ ತಗೊಂಡು ಅಚ್ಚ ಕನ್ನಡದ ಮಲೆನಾಡಿನ ಸೊಬಗಿನ ಅಚ್ಚ ಕನ್ನಡದ ಸಿನಿಮಾ, ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಕನ್ನಡಿಗರು ಯಾವ್ಯಾವುದೋ ಸಿನಿಮಾಗಳನ್ನ ನೋಡ್ತಾರೆ, ಈ ಥರ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಬೇಕು, ಮತ್ತು ತುಂಬ ಜನಕ್ಕೆ ಹೇಳಬೇಕು, ರೀಚ್ ಮಾಡಿಸ್ಬೇಕು, ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು ಸರ್, ಅಷ್ಟೇ. ಒಂದೊಳ್ಳೆ ಮಣ್ಣಿನ ಕತೆ, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಮಸ್ಟ್ ವಾಚ್ ಮೂವಿ ಇದು. ಸಿನಿಮಾ ತುಂಬ ಚೆನ್ನಾಗಿದೆ. ಗೌರಿಶಂಕರ್ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅದ್ರ ಜೊತೆ ಹೀರೋಯಿನ್ನು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಜೊತೆಗೆ ನಮ್ಮ ಭಾವ, ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಇದು ಮಲೆನಾಡಲ್ಲಿ ನಡೆಯೋ ಸಿನಿಮಾ. ಮಲೆನಾಡಲ್ಲಿ ಫುಲ್ ಮಲೆನಾಡು ಲ್ಯಾಂಗ್ವೇಜು, ಮಲೆನಾಡು ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಂಥ ಸಿನಿಮಾಗಳು ಗೆಲ್ಲಬೇಕು. ಹೊಸಬರು ಒಳ್ಳೆ ಅಟೆಂಪ್ಟ್ ಮಾಡಿದಾಗ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಆಲ್ ದ ಬೆಸ್ಟ್, ಕೆರೆಬೇಟೆ. ತುಂಬ ಚೆನ್ನಾಗಿದೆ, ಕತೆ ನಿರ್ದೇಶನ ತುಂಬ ಚೆನ್ನಾಗಿದೆ. ಮೇಯ್ನು ಕತೆ ತುಂಬ ಚೆನ್ನಾಗಿದೆ, ಜೊತೆಗೆ ಚಿತ್ರಕಥೆ, ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮೇಲಾಗಿ ಗೌರಿಶಂಕರ್ ಅವರ ನಟನೆ ತುಂಬ ನ್ಯಾಚುರಲ್ಲಾಗಿ, ತುಂಬ ಚೆನ್ನಾಗಿ, ಒಂದು ಸೀಮ್ಲೆಸ್ ಆ್ಯಕ್ಟಿಂಗ್ ಅಂತಾರಲ್ಲ, ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಂಥ ಕಥೆಗಳು ಬಂದರೆ, ಕನ್ನಡದಲ್ಲಿ ಇಂಥ ಕಂಟೆಂಟ್ ಇರೋಂಥ ಸಿನಿಮಾಗಳು ಬಂದರೆ ಮಲಯಾಳಂ ಸಿನಿಮಾಗಳು ಅವ್ರ ರಾಜ್ಯದಲ್ಲೇ ಉಳ್ಕೋಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಂಥ ಕಂಟೆಂಟ್ ಇರೋಂಥದ್ದು ಎಲ್ಲ ಕನ್ನಡಿಗರು ಬಂದು ನೋಡಿ ಸಿನಿಮಾ ತಂಡಕ್ಕೆ ಹರಿಸಿ ಅಂತೇಳಿ ಹೇಳ್ತೀನಿ. ವೆಲ್ ಕ್ರಾಫ್ಟೆಡ್ ಮೂವಿ ಸರ್, ತುಂಬ ಒಳ್ಳೆ ಸ್ಕ್ರಿಪ್ಟ್. ತುಂಬ ವೆಲ್ ಕ್ರಾಫ್ಟೆಡ್ ಸ್ಕ್ರಿಪ್ಟು. ಕಂಪ್ಲೀಟ್ಲಿ ಒಂದು ಡಿರೆಕ್ಷನ್ ಆಗಿರಲಿ, ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಸ್ಪೆಷಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ. ಒಂದು ಕನೆಕ್ಷನ್ ಇರುತ್ತೆ ಕ್ಯಾರೆಕ್ಟರ್ಸ್ ಜೊತೆಗೆ. ಓವರಾಲ್ ನನಗಿನ್ನ ಕ್ಲೈಮ್ಯಾಕ್ಸ್ ಹ್ಯಾಂಗ್ ಓವರಿಂದ ಇನ್ನೂ ಹೊರಗಡೆ ಬಂದಿಲ್ಲ, ಈಗಷ್ಟೇ ಹೊರಗಡೆ ಬರ್ತೀನಿ, ಕಣ್ಣಲ್ಲಿ ನೀರಿತ್ತು. ತುಂಬ ಚೆನ್ನಾಗಿದೆ. ಈ ವೀಕೆಂಡ್ ಎಲ್ಲ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಥಿಯೇಟರ್ಗೆ ಬನ್ನಿ. ಈ ಥರ ಫಿಲಮ್ಗಳಿಗೆ ಸಪೋರ್ಟ್ ಸಿಗಲೇಬೇಕು. ಥ್ಯಾಂಕ್ ಯು. ಸಖತ್ತಾಗಿ ಮಾಡಿದ್ದಾರೆ ಸರ್, ಡೈರೆಕ್ಷನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಎಲ್ಲೂ ಒಂದು ಈ ಥರ ಆ ಥರ ಅಂತೇನೂ ಇಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಗ್ರಿಪ್ಪಿಂಗ್ ಆಗಿತ್ತು ಸರ್ ಡೈರೆಕ್ಷನ್. ಥ್ಯಾಂಕ್ ಯು. ಥಿಯೇಟ್ರ್ನಲ್ಲಿ ಬಂದು ನೋಡಬೇಕಾದಂಥ ಚಿತ್ರ, ಅಷ್ಟಂತೂ ಸಿಂಪಲ್ ಆಗಿ ಹೇಳ್ತೀನಿ. ಒಳ್ಳೆ ಫಿಲಮ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ಮನ್ಸಿಗೆ ನಾಟುವಂಥ ಸಿನಿಮಾ. ಅದರಲ್ಲೂ ರಾಜ್ಗುರು ಡೈರೆಕ್ಷನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಕೆರೆಬೇಟೆ ಅನ್ನೋದು ಇದು ಒಂಥರ ಮಲೆನಾಡಿನ ಶೈಲಿ ಸಿನಿಮಾ. ಇದನ್ನು ಇದುವರೆಗೂ ಯಾರೂ ಸಿನಿಮಾಗಳಲ್ಲಿ ತೋರಿಸಿಲ್ಲ. ಇವಾಗ ಇವರು ದಕ್ಷಿಣ ಕನ್ನಡ ಆಗಿರ್ಬೋದು, ಆ ಥರದ್ದೆಲ್ಲ ಒಂದು ತೋರಿಸಿದ್ದೀವಿ. ಇದರಲ್ಲಿ ಇವರು ಸಂಪೂರ್ಣವಾಗಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಮನ್ಸಿಗೆ ನಾಟುವಂಥ ಸಿನಿಮಾ.
ಈ ಜಾತಿ ಅನ್ನೋದು ಹೋಗಬೇಕು. ಸಿನಿಮಾನ ನಿಜವಾಗ್ಲೂ ನೀವು ಥಿಯೇಟ್ರಿಗೆ ಬಂದು ನೋಡಲೇಬೇಕು, ಇಲ್ಲ ಮಿಸ್ ಮಾಡ್ಕೊತೀರಾ. ಇಂಥ ಸಿನಿಮಾಗಳನ್ನ ನೋಡಿ ಮಿಸ್ ಮಾಡ್ಕೊತೀರಿ ಅಂತ ಮುಂದೆ ಕೊರಗಬೇಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಕೆರೆ ಬೇಟೆ ಅಲ್ಲ, ಇದು ಮನಸ್ಸುಗಳ ಬೇಟೆ. ಭಾಳ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಪರ್ಟಿಕ್ಯುಲರ್ ಡೈರೆಕ್ಷನ್ ಭಾಳ ಚೆನ್ನಾಗಿದೆ. ಎಮೋಷನು, ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಇದು ಬೇಕಿತ್ತು ಸರ್ ಸಿನಿಮಾ. ಕನ್ನಡ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳು ಖಂಡಿತ ಬೇಕೇ ಬೇಕು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಕ್ಕೆ ಒಳ್ಳೆ ಎಂಟ್ರಿ ಕೊಟ್ಟಿದೆ ಸರ್. ಹೀರೋ ಮತ್ತು ರಾಜು ಇವರಿದಾರಲ್ಲ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಬಂದಿದೆ ಸರ್. ಪಿಕ್ಚರು ಯಾರೋ ನೋಡಲಿಲ್ಲ ದಯವಿಟ್ಟು ಟಾಕೀಸ್ಗೆ ಬಂದು ನೋಡಿ ಸರ್. ಟಾಕೀಸ್ಗೆ ನೋಡಿ ಬಂದು ನಮ್ಮ ಕನ್ನಡ ಚಿತ್ರರಂಗ ಸ್ವಲ್ಪ ಬೆಳೆಸಬೇಕು ಅನ್ನೋ ನನ್ನೊಂದು ಕಳಕಳಿ ಮನವಿ ಸರ್. ಸಿನಿಮಾ ತುಂಬ ಚೆನ್ನಾಗಿತ್ತು. ಸೊ ತುಂಬ ಕ್ಯೂರಿಯಾಸಿಟಿ ತಿಳ್ದ ಎಂಡ್ ತನಕ ಇತ್ತು. ಸೊ ಕ್ಯಾಸ್ಟು, ರೀಜನ್ ಇವೆಲ್ಲ ಬಂದು ಜನಗಳು ಮಾಡುವಂಥ ಇತ್ತು. ಬಟ್ ಈ ಸಿನಿಮಾ ನೋಡಿದ್ರೆ ಖಂಡಿತ ಒಂದು ಜನಗಳಿಗೆ ಅರ್ಥ ಆಗುತ್ತೆ. ಕ್ಯಾಸ್ಟ್ ಬಂದು ಬೇಕಾಗಿಲ್ಲ. ಬಿಕಾಸ್ ಜನರು ಯಾವ ಕ್ಯಾಸ್ಟಲ್ಲಿ ಹುಟ್ಟುತ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಭೂಮಿ ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಕರೆವೇಟೆ ಸಿನಿಮಾನ ಬಂದು ನೋಡಿ ಥಿಯೇಟರಲ್ಲಿ. ಇಟ್ಸ್ ಕಂಪ್ಲೀಟ್ಲಿ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಫೈಟ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಬಟ್ ಸ್ಟಾರ್ಟಿಂಗ್ ನಾನು ಥಿಯೇಟರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ವರ್ಡಿಂಗ್ಸ್ ಎಲ್ಲ ನೋಡಿದ ತಕ್ಷಣ ಓಕೆ ಸಿನಿಮಾ ಯಾಕೋ ಬೇರೆ ಥರ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಂದೇ ತನಕ ನೋಡಿದ ಮೇಲೆ ಗೊತ್ತಾಯಿತು ಸಿನಿಮಾ ಯಾವ ಥರ ಇದೆ. ಇಂಥ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರು ಬೆಳೆಸಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಹೀರೋ ಆ್ಯಕ್ಟಿಂಗ್ ಸೂಪರ್ ಸರ್. ಡೈರೆಕ್ಷನ್ ರಾಜು ಸೂಪರ್ ಸರ್. ದುನಿಯಾ ಆದಮೇಲೆ ನೆಕ್ಸ್ಟು ಕೆರೆಬೇಟೆನೆ. ಇಂಥ ಒಂದು ಪ್ರೀತಿಯ ಸೀಕ್ವೆನ್ಸಸ್ಸು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಫಿಲಮ್ ಸರ್. ನಾನು 40 ವರ್ಷ ಹಿಂದೆ ನೋಡಿದೆ ಕೆರೆಬೇಟೆ ಅಂತ ಫಿಲ್ಮ್ ನೋಡಿದೆ. ಸರ್ ನಾವು ಕೆರೆಯಲ್ಲಿ ಅದಕ್ಕಿಂತ ಸೂಪರ್ ಆಗಿದೆ. ಎಷ್ಟು ಆರ್ಡಿನರಿ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಎಲ್ಲೂ ಫೀಲ್ ಆಗಲ್ಲ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಸ್ ನೋಡಿ. ಆ್ಯಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಎಕ್ಸ್ಟ್ರಾರ್ಡಿನರಿ ಫಿಲಮ್ ಸರ್. ಎಕ್ಸ್ಟ್ರಾರ್ಡಿನರಿ ಫಿಲಮ್. ಕೆರೆಬೇಟೆ ಅಲ್ಲ ಇದು, ಆ್ಯಕ್ಚುಲಿ ಇದು ಮನಸ್ಸುಗಳ ಬೇಟೆ. ಅವ್ರು ಹೇಳ್ದಂಗೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಅಳಿಸ್ಬಿಟ್ಟಿದ್ದಾರೆ ನಿಜ ಗುರು ಅವರು. ಆ್ಯಂಡ್ ತುಂಬ ಜನಕ್ಕೆ ಕೆರೆಬೇಟೆನೇ ಗೊತ್ತಿಲ್ಲ. ನನ್ನ ಮಣ್ಣಿನ ಕಥೆನ ಇಲ್ಲಿ ತೋರಿಸಿದ್ರು. ಸೊ ಥ್ಯಾಂಕ್ ಯು ನೋಡಿ. ಸಖತ್ತಾಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಮಾತ್ರ ಇನ್ನೂ ಸೂಪರ್ ಆಗಿದೆ. ಪ್ರತಿಯೊಂದು ಒಂದು ಹೊಸ ರೀತಿಯಾಗಿ ನಿಮ್ಗೆ ಅನ್ಸುತ್ತೆ ಮೂವಿ. ಚೆನ್ನಾಗಿದೆ, ಎಲ್ಲರೂ ನೋಡಿ. ಸರ್ ನಮ್ಮ ಮಲೆನಾಡಿನ ಒಂದು ಇದನ್ನು ಇಲ್ಲಿ ಊಟ ಇಲ್ಲ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್. ಒಳ್ಳೆ ಮೂವಿ, ಚೆನ್ನಾಗಿ ತೆಗೆದಿದ್ದಾರೆ. ಮಲೆನಾಡಿನ ಮಲೆನಾಡು ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ವಿಭಿನ್ನವಾಗಿ ತೆಗೆದಿದ್ದಾರೆ. ಅಂದರೆ ಕೆರೆಬೇಟೆ ಎಂದು ಒಂದು ಹಬ್ಬ ಇದ್ದಾಗೆ ಅದು ವರ್ಷಕ್ಕೊಮ್ಮೆ ಆಚರಣೆ ಮಾಡೋದು ತಿಳಿಸಿದ್ದಾರೆ. ಇಂಥ ಮೂವಿ ಅವಾಗ ಬರ್ತಿರಬೇಕು. ಅಂದರೆ ಸಂಸ್ಕೃತಿ ಬಗ್ಗೆ ತಿಳಿಸಿದಂಗೆ ಆಗುತ್ತೆ. ಮತ್ತು ಮನುಷ್ಯನಲ್ಲಿರುವ ಎಲ್ಲ ವಿಭಿನ್ನ ಪಾತ್ರವನ್ನು ತೋರಿಸಿದ್ದಾರೆ. ಒಂದು ವಿಭಿನ್ನ ಚಿತ್ರ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸ್ಟೋರಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಆಗಿದೆ. ಎಲ್ಲ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೋರಿ ಚೆನ್ನಾಗಿದೆ ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಮತ್ತು BGM ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಕನ್ನಡಕ್ಕೆ ಮತ್ತೊಂದು ಕಾಂತಾರ ಮುಂಗಾರು ಮಳೆ ಅಂತಲೇ ಹೇಳ್ಬೋದು. ಸಿನಿಮಾ ಇಂಥ ವಿಭಾಗದಲ್ಲಿ ಲೋ ಇದೆ, ಅಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಕನ್ನಡದ ಮನಮಂದಿ ಎಲ್ಲ ಬಂದು ಕೂತು ನೋಡುವಂಥ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಸಿನಿಮಾಗೆ. ಎಲ್ಲ ಆ್ಯಕ್ಟರ್ ಕೂಡ ಸೂಪರ್ ಪರ್ಫಾರ್ಮ್ ಮಾಡಿದ್ದಾರೆ. ಕನ್ನಡದ ಒಂದು ಗೆಲುವಿನ ಚಿತ್ರ ಆಗ್ಬೋದು ಇದು. 100 ಡೇಸ್ ಗ್ಯಾರಂಟಿ. ಬ್ಲಾಕ್ ಬಸ್ಟರ್. ಸೂಪರ್ ಸರ್. ಚೆನ್ನಾಗಿದೆ. ಕನ್ನಡ ಮೂವಿ ಎಲ್ಲ ಜನ ಬಂದು ಫ್ಯಾಮಿಲಿ ಸಮೇತ ನೋಡ್ಬೋದು. ಒಂದು ಅದ್ಭುತವಾದ ಪಿಕ್ಚರು. ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಜನ ಬಂದು ಥಿಯೇಟ್ರಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಬೋದು. ಸೂಪರಾಗಿ ಬಂದಿದೆ ಪಿಕ್ಚರ್. ಸೂಪರ್ ಆಗಿದೆ. ಖಂಡಿತ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಯಾವುದೇ ರೀತಿ ರೈಟಿಂಗ್ ಪ್ರೆಸ್ತರ ಆ ಥರ ಏನೂ ಇಲ್ಲ. ಒಂದು ಎಮೋಷನ್ ಇದೆ ಫಿಲಮಲ್ಲಿ. ಕ್ಲೈಮ್ಯಾಕ್ಸಲ್ಲಿ ಆ ಎಮೋಷನ್ ಜನರಿಗೆ ಗ್ಯಾರಂಟಿ ಇದು ಮುಟ್ಟದ ಆ ಎಮೋಷನ್ನು. ಲೈಟಾಗಿ ಆ ಡ್ರಾಪ್ ಕಣ್ಣೀರು ಬಂದೇ ಬರುತ್ತೆ. ಹೀರೋ ಇದಾರ ನೋಡಿ. ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಕೆರೆಬೇಟೆ ಸೂಪರ್ ಇತ್ತು. ಸಮಾಜದಲ್ಲಿ ಬಹಳಷ್ಟು ಚಿತ್ರಕಥೆಗಳು ಬೇರೆ ಬೇರೆನೇ ಒಂದು ದಾರಿಯನ್ನು ಹಿಡಿದಿರ್ತವೆ. ರೌಡಿಸಮ್ ಆಗಿರ್ಬೋದು ಅಥವಾ ಎಂಜಾಯ್ಮೆಂಟ್ ಆಗಿರ್ಬೋದು, ಡಿಟೆಕ್ಟಿವ್ ಆಗಿರ್ಬೋದು. ಆದರೆ ಬಹಳಷ್ಟು ಜೀವನದಲ್ಲಿ ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಎಲೆಮರೆಕಾಯಿಗೆ ಎಷ್ಟೋ ಪ್ರೀತಿಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಮೊದಲನೇ ಸಿನಿಮಾ. ಬಹಳಷ್ಟು ಕನಸುಗಳನ್ನು ಓದ್ತಿರ್ತಾರೆ, ಕಷ್ಟಗಳನ್ನು ಪಟ್ಟಿರ್ತಾರೆ, ಆ ನೋವುಗಳಲ್ಲೇ ಕಾಲ ಕಳೆದಿರ್ತಾರೆ.
ನೋಡಬೇಕಾದಂಥದ್ದು. ಅದ್ಭುತವಾಗಿದೆ, ಎಲ್ಲರ ನಟನೆ ಅದ್ಭುತವಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ವರ್ಕು ತುಂಬ ಚೆನ್ನಾಗಿದೆ. ಒಂದು ಹಳ್ಳಿ ಸೊಗಡ ಚಿತ್ರವನ್ನು ಎಲ್ಲ ಒಂದು ರಾಜ್ಯದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ಚಿತ್ರತಂಡ ಎಲ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್. ಸಿನಿಮಾ ಸೋಲ್ಬಾರ್ದು. 100ಕ್ಕೆ 100 ಎಲ್ಲ ಪ್ರೇಕ್ಷಕರು, ಕನ್ನಡ ಅಭಿಮಾನಿಗಳು ಸಿನಿಮಾ ನೋಡೋದ್ರ ಮುಖಾಂತರ ಸಿನಿಮಾ ಮತ್ತು ಚಿತ್ರತಂಡಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಒಂದು ಶುಭ ಹಾರೈಕೆ ಮಾಡಬೇಕು. ಹಾಗೂ ಹೀರೋ, ಹೀರೋಯಿನ್ನು ಮತ್ತು ಇಡೀ ಕೆರೆಬೇಟೆ ಚಿತ್ರತಂಡ ಮತ್ತು ನಿರ್ದೇಶಕರ ಕೈಚಳಕ, ಕ್ಯಾಮ್ರಾಮನ್ ಕೈಚಳಕ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಮಲೆನಾಡಿನ ದಿನನಿತ್ಯದ ಬದುಕು ಮತ್ತು ಅಲ್ಲಿನ ಸೊಬಗು ಮತ್ತು ಅಲ್ಲಿನ ಮಾತಿನ ಶೈಲಿ ಪ್ರತಿಯೊಂದು ಕೂಡ ಹೃದಯ ವಿದ್ರಾವಕವಾಗಿ, ಹೃದಯ ಮನಬಿಚ್ಚಿ ಮಾತಾಡೋ ಥರ ಏನೋ ನಮ್ಮ ಎದುರುಗಡೆ ಪ್ರತಿ ಸೀನ್ ಬಂದಾಗಲೂ ಸಹಿತ ನಮ್ಮ ಎದುರುಗಡೆ ನಿಜವಾಗ್ಲೂ ಕಣ್ಣು ಕಟ್ಟಿದ ಹಾಗೆ ಆ ಪ್ರತಿ ಸೀನ್ ಕೂಡ ನಮ್ಮ ಕಣ್ಮುಂದೆ ಬರೋ ಥರ ಸಿನಿಮಾದಲ್ಲಿ ಅನಿಸ್ತಿತ್ತು. ಮತ್ತು ನಾನು ಸಿನಿಮಾ ನೋಡಿದಂಥ ಅಂತರದಲ್ಲಿ ಪ್ರತಿ ಹಂತಕ್ಕೂ ಏನಾಗುತ್ತೆ ಅನ್ನೋ ಕೌತುಕ ಸಿನಿಮಾದಲ್ಲಿ ಕಾಡ್ತಾ ಇತ್ತು. ಖಂಡಿತವಾಗ್ಲೂ ನಾವು ಕನ್ನಡ ಅಭಿಮಾನಿನೇ, ಜೊತೆಯಲ್ಲಿ ಏನಪ್ಪ ಅಂತ ಹೇಳಿದರೆ ಇಂಥ ಸಿನಿಮಾಗಳು ಎಂದೂ ಕೂಡ ಸೋಲ್ಬಾರ್ದು. ಪ್ರತಿ ಪ್ರೇಕ್ಷಕನು ಥಿಯೇಟ್ರಿಗೆ ಬರೋದ್ರ ಮುಖಾಂತರ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು. ಜೊತೆಗೆ ಇಂಥ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು. ಇಂಥ ಪ್ರತಿಭೆಗಳು ಹೊಸದಾಗಿ ಗಟ್ಟಿಯಾಗಿ ಬೆಳಿಬೇಕು, ಇಂಡಸ್ಟ್ರಿ ನಿಲ್ಲಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಮತ್ತು ನಾನೊಬ್ಬ ಅಭಿಮಾನಿಯಾಗಿ ಕೆರೆಬೇಟೆ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಕೋರ್ತೇನೆ. ಜಾಸ್ತಿ ನಕರ ಮಾಡಿದ್ರೆ ನಿನ್ನೂ ಹೊಡೆದಾಕಿ ನಿನ್ನ ಅಪ್ಪನ್ನು ಹೊಡೆದಾಕ್ತೀನಿ. ಸರ್ ಫಿಲ್ಮ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ನಾನು ಹೇಳೋದಕ್ಕೆ ಒಂದ್ಸಲ ನೋಡಿದ್ದೀನಿ, ಇನ್ನೂ ಶೋಕು ಕೂಡ ನಾನು ಹೋಗ್ತೀನಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲ್ಮ್ನ. ಒಂದು ಟಿಪಿಕಲ್ ಮೂವಿ ಅಂತ ಇರಲ್ಲ. ಇಂಥ ಮೂವಿನ ನಾವು ಮಲಯಾಳಂ ಸ್ಟೋರಿಗಳು ನೋಡ್ತಿದ್ವಿ, ಲೈಕ್ ಕನ್ನಡದಲ್ಲಿ ತುಂಬ ಅಪರೂಪ ಬರ್ತಿತ್ತು. ಬಟ್ ಇದು ಒಂದು ಮೈಲಿಗಲ್ ಆಗುವಂತ ಹೇಳೋಕ್ಕಾಗಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಒಂದು ಡಿಸ್ಪ್ಲೇ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಬಿ ಜಿ ಎಮ್ ಇನ್ನೂ ಕಿವಿಲಿ ಗುಂಗುಡ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರದಲ್ಲಿ ಹೇಗೆ ರಿಷಬ್ ಶೆಟ್ಟಿ ಅವರು ಕಂಬಳವನ್ನು ಮಾಡಿ ಹೇಗೆ ಜನಪ್ರಿಯ ಒಂದು ಎಲ್ಲರಿಗೂ ತೋರಿಸೋ ಥರ ಮಾಡಿದ್ರು, ಅದೇ ಥರ ನನ್ನ ಕೆರೆಬೇಟೆನ ಇವತ್ತು ಇಲ್ಲಿ ಬಂದು ನನ್ನ ಫ್ರೆಂಡ್ ಗುರು ಸರ್ ನೋಡಿದ್ದಾರೆ. ಸೊ ದಯವಿಟ್ಟು ನಾನು ಹೇಳಿದಪ್ಪ, ಯಾರು ನೋಡಿದ ಫಿಲಮ್ನ ದಯವಿಟ್ಟು ನೋಡಿ. ಟ್ವಿಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಮಣ್ಣಿನ ಸೊಬಗಿನ ಮೂವಿ ಅಂತ ಹೇಳಿದ್ರೆ ಅಣ್ಣ ಹೇಳ್ಬೇಕು ಅಂದರೆ ಫಸ್ಟ್ ಕಾಂತಾರ, ನೆಕ್ಸ್ಟ್ ಕಾಟೇರ, ಇದು ನೆಕ್ಸ್ಟ್ ಕೆರೆಬೇಟೆನೇ ಮಲೆನಾಡು ಸೊಬಗಿನ ಮೂವಿ. ಇದು ಸೂಪರ್ ಆಗಿದೆ. ಎಲ್ಲರೂ ಬಂದು ಹಾರೈಸಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.